ರಾಜ್ಯದಲ್ಲಿ ರೇಷನ್ ಕಾರ್ಡ್ ಪರಿಷ್ಕರಣೆಯ ಈ ಗೊಂದಲ ಅವಾಂತರ ಮುಂದುವರೆದಿರುವಂಥದ್ದು. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಇದೇ ರೀತಿಯ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ. ಧಾರವಾಡದಲ್ಲಿ ರೈತ ಮಂಜುನಾಥ್ ರೇಷನ್ ಕಾರ್ಡ್ ಬಂದ್ ಆಗಿದೆ. ಅಲ್ತಾಫ್ ಶೇಖ್ ಎಂಬ ಟೈಲ್ಸ್ ಮೇಸ್ತ್ರಿಯ ಕಾರ್ಡು ಕೂಡ ಬಂದ್ ಆಗಿರುವಂಥದ್ದು. ರೇಷನ್ ಅಂಗಡಿಗೆ ಬಂದು ವಾಪಸ್ ಹೋಗಿದ್ದಾರೆ ರೈತ ಮತ್ತು ಮೇಸ್ತ್ರಿ. ಸೈದಾಪುರ ಬಡಾವಣೆಯ ರೇಷನ್ ಅಂಗಡಿಯಲ್ಲಿ ಘಟನೆ ನಡೆದಿರುವಂತಹದ್ದು. ರೇಷನ್ ಕಚೇರಿಗೆ ಹೋಗುವಂತೆ ಅಂಗಡಿಯ ಮಾಲೀಕರು ಕಳುಹಿಸ್ತಾ ಇದ್ದಾರೆ. ಧಾರವಾಡದಲ್ಲಿ ರೈತ ಮಂಜುನಾಥ್ ಮತ್ತೊಬ್ಬ ಮೇಸ್ತ್ರಿಯ ಈ BPL ಕಾರ್ಡ್ ರದ್ದಾಗಿರುವಂಥದ್ದು. ಧಾರವಾಡ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ಏನಂತಿದ್ರೆ ಬಡವರ ರೇಷನ್ ಕಾರ್ಡ್ ಏನಂತಿದ್ರೆ ರದ್ದಾಗಿದೆ. ಸದ್ಯಕ್ಕೆ ನಮ್ಮ ಜೊತೆ ರೇಷನ್ ಅಂಗಡಿಗೆ ಬಂದಂಥ ಇಬ್ಬರು ಏನಂತಿದ್ರೆ BPL ಕಾರ್ಡ್ದಾರರು ನಮ್ಮ ಜೊತೆ ಇದ್ದಾರೆ. ಅವ್ರೇನು ಹೇಳ್ತಾರೆ ನೋಡೋಣ. ಯಾಕಂದರೆ ಇಷ್ಟು ದಿನ ರೇಷನ್ ತೆಗೆದುಕೊಳ್ತಾ ಇದ್ರು, ಈಗ ಏನಂತಿದ್ರೆ ಅವ್ರು ರೇಷನ್ ಬಂದಾಗಿದ್ರು ಅಂತ ಮಾಹಿತಿ ಸದ್ಯಕ್ಕೆ ಅವ್ರನ್ನ ಈ ಒಂದು ಅಂಗಡಿಗೆ ಬಂದು ಕೇಳ್ತಾ ಇದ್ದಾರೆ. ಏನಾಗೈತೆ ನಿಮ್ಮ ರೇಷನ್ ಕಾರ್ಡ್ ಏನು ಸಮಸ್ಯೆ ಆಗೈತೇನ್ರಿ? ಇಲ್ಲಿ ಅಂಗಡಿ ಬಂದಿದ್ದು ರೀ, ಅಂಗಡಿ ಬಂದು ಚೆಕ್ ಮಾಡಿಸಿದ್ವಿ, ಬ್ಲಾಕ್ ಅಂತ ಸರ್. ಅಲ್ಲ, ಏನು ಕೆಲಸ ಮಾಡ್ತೀರಿ ನೀವು? ಆಮೇಲೆ ಎಷ್ಟು ಮಂದಿ ಇದ್ರಿ? ಇಷ್ಟು ದಿವಸದಿಂದ ರೇಷನ್ ಚಾಲೂ ಇತ್ತಾ? ಇಷ್ಟು ಶುರು ಇತ್ತು ಸರ್. ಹ್ಞೂ ರೀ, ಈಗ ಬಂದ ಈ ತಿಂಗಳು ಬಂದಾಗ. ಏನು ಕೆಲಸ ಮಾಡ್ತೀರಿ? ನಾವು ಒಕ್ಕಲ್ತನ ಮಾಡ್ತೀವಿ. ಎಷ್ಟು ಮಂದಿ ಇದ್ರಿ? 3 ಮಂದಿ ಇದ್ದಾರೆ. ಈಗ 3 ಮಂದಿಗೆ ಎಷ್ಟು ಮಂದಿಗೆ ಎಷ್ಟು ಅಕ್ಕಿ ಸಿಕ್ತಿತ್ತು, ಎಷ್ಟು ರೇಷನ್ ಸಿಕ್ತಿತ್ತು ನಿಮ್ಮ ಮೊದಲು? ತಿಂಗಳ 15 kg ಅಕ್ಕಿ. ಅಕ್ಕಿ ನಾವು ಮನೆಗೆ ಬೇಕಂತ ವಸ್ತು ಸಿಗ್ತಿದ್ರು ರೀ. ಹ್ಞೂ ರೀ. ಈಗೇನು ರೇಷನ್ ಅಂಗಡಿಯವ್ರು ಏನು ಹೇಳಾಕ್ತಾರೆ ನಿಮಗೆ? ರೀ, ಅವ್ರು ಇಲ್ಲಿ ಬಂದು ಚೆಕ್ ಮಾಡಿಸಿದ್ರು ರೀ, ಮತ್ತು ಅಲ್ಲಿ ಆಫೀಸಿಗೆ ಹೋಗಂತ ಹೇಳಿದ್ರು. ಅಲ್ಲಿ ಹೊಂಟಿದ್ದು ರೀ. ಈಗ ಸಂಪ ನಿಂದ್ರ ಅಂತ ಹೇಳಿ. ಹೌದು. ಸದ್ಯಕ್ಕೆ ಏನಂತ ಹೇಳಿದ್ರೆ ಏನು ಕೂಲಿ ಏನು ರೈತರು ಇದ್ದಾರೆ, ಆ ರೈತರು ಏನಂತ ರೇಷನ್ ಕಾರ್ಡ್ ಬಂದಾಗಿದೆ. ಮತ್ತವರು ಇದ್ದಾರೆ, ಅವರು ಏನಂತ ಹೇಳಿದ್ರೆ ಈಗ ರೇಷನ್ ಅಂಗಡಿಗೆ ರೇಷನ್ ತೆಗೆದುಕೊಳ್ಳಿಕ್ಕೆ ಬಂದಿದ್ರು. ಏನಾಗೈತ್ರಿ ನಿಮ್ದು ಏನು ಸಮಸ್ಯೆ ಆಗೈತಿ? ನಮ್ಮದು ಹಂಗೆ ಬ್ಲಾಕ್ ತೋರ್ಸತ್ತೈತೆ ಸರ್. ಬ್ಲಾಕ್ ತೋರ್ಸತ್ತೈತಿ. ಇವತ್ತು ಬಂದ ಕೂಡಲೇ ರೇಷನ್ ತೊಗೊಳಕ್ಕೆ ಬಂದೈತೆ ಅಂತ ಹೇಳಿದ ಕೂಡಲೇ ನಾವು ಏನು ಮಾಡ್ಬೇಕು ಸರ್? ಬಡವರು ಅದೇವು, ದುಡ್ಡು ತಿನ್ನೋ ಮಟ್ಟ ಅಂದ್ರೆ ನಮ್ಗೆ ಅನಿವಾರ್ಯ. ಅದ್ರಾಗ ಮನ್ಯಾಗ 5 ಜನ ನಾವು ರೇಷನ್, ಆಮೇಲೆ ನಮ್ಮ ತಾಯಿಯವ್ರು ಇರ್ತಾರೆ, ಅವ್ರಿಗೂ ಆರಾಮ ಇರೋಂಗಿಲ್ಲ. ಹಗಲೆಲ್ಲ ಹಿಂಗೆಲ್ಲ ಬಂದ್ ಮಾಡಿದ್ರೆ ನಾವು ಯಾರಿಗಂತ ಕೇಳಬೇಕು ಸರ್? ಅಲ್ಲ, ಏನು ಕೆಲಸ ಮಾಡ್ತೀರಿ ನೀವು? ಆಮೇಲೆ ನೀವೇನು ಒಬ್ಬರೇ ಕೆಲಸ ಮಾಡೋರು ಮತ್ತೆ ಯಾರು ಮಾಡ್ತಾರೆ? ನಾವು ಒಬ್ಬನ ದುಡಿಯೋರಿ ಮನ್ಯಾಗ. ಹೆಲ್ತ್ ಕೆಲಸ ಮಾಡ್ತೀನಿ ರೀ. ಡೆಲ್ಲಿ ಇದ್ರೆ ಹೋಗ್ಬೇಕು, ಇಲ್ಲಾಂದ್ರೆ ಖಾಲಿನೇ ಅಡ್ಡಾಡಿದ್ರೆ ಹಿಂಗೈತಿ. ಈಗ ಯಾರಿಗಂತೇಳಿ ಕೇಳ್ಬೇಕು ಸರ್? ನಾವು ಸರ್ಕಾರ ಹಿಂಗೆ ಮಾಡಿದ್ರೆ, ಚೆನ್ನಾಗಿ ಬಂದ್ ಮಾಡಿದ್ರೆ ನಾವು ಏನು ಮಾಡ್ಬೇಕು? ಅಲ್ಲ,